ಅಸೋಸಿಯೇಷನ್ ಆಫ್ ಇನ್ನರ್ ವೀಲ್ ಕ್ಲಬ್ ಇಂಡಿಯಾ ವತಿಯಿಂದ ನಿನ್ನೆ ಬೆಂಗಳೂರಿನ ಪ್ರತಿಷ್ಠಿತ ಆದರ್ಶ ಹ್ಯಾಮಿಲ್ಟನ್ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಯಿತು. ಇದೇ 12ನೇ ತಾರೀಕಿನಂದು ರಾಷ್ಟ್ರೀಯ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ವಿನುತಾ ಹರೀಶ್ ರವರು ಪದಗ್ರಹಣ ಮಾಡಲಿದ್ದು, ಸತತ 21 ವರ್ಷಗಳ ನಂತರ ಕರ್ನಾಟಕದವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಚುನಾಯಿತರಾಗಿರುವುದಾಗಿ ಮಾಧ್ಯಮದವರೊಂದಿಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ದೇಶಾದ್ಯಂತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹ ಇನ್ನರ್ ವೀಲ್ ಕ್ಲಬ್ ಸೇವೆ ಸಲ್ಲಿಸುತ್ತಿದ್ದು, ಸುಮಾರು 800 ಪ್ರತಿನಿಧಿಗಳು ದೇಶದ ಮತ್ತು ವಿಶ್ವದ ವಿವಿಧೆಡೆಯಿಂದ ಬೆಂಗಳೂರಿನ ಈ ಪದಗ್ರಹಣದಲ್ಲಿ ಭಾಗವಹಿಸಲಿದ್ದಾರೆ ಎಂಬ ಮಾಹಿತಿ ನೀಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಹಲೋ ಹಲೋ ನಮ್ಮ ಒಂದು ಸಂಸ್ಥೆಯ ಹೆಸರು ಇನ್ನರ್ ವೀಲ್ ಸಂಸ್ಥೆ. ಅಸೋಸಿಯೇಷನ್ ಆಫ್ ಇಂಗ್ಲಿಷಲ್ಲಿ ಕನ್ನಡದಲ್ಲೇ ಮಾತಾಡೋಣ. ಕನ್ನಡ ನಮ್ಮ ಇಷ್ಟವಾದ ಭಾಷೆ. ಸೊ ನಮ್ಮ ಸಂಸ್ಥೆ ಇಂಟರ್ನ್ಯಾಷನಲ್ ಇನ್ನರ್ ವೀಲ್ ಅಂತ ಹೇಳಿ, ಅದು ಇಂಡಿಯಾಕ್ಕೆ 1955ರಲ್ಲಿ ಬಂತು. ಅದು ನಮ್ಮ ವಿನುತಾ ಅವರು ನಮಗೆ ಅದರ ವಿಷಯ ಇನ್ನಷ್ಟು ಮಾಹಿತಿ ಕೊಡಲಿಕ್ಕಿದ್ದಾರೆ. 21 ವರ್ಷ ನಮ್ಮ ಇಂಡಿಯಾಕ್ಕೆ ಬಂದ ನಂತರ 1977-78ರ ನಂತರ ನಮ್ಮ ಜಿಲ್ಲೆ ಶುರುವಾಯಿತು. ಇಲ್ಲಿ ಕರ್ನಾಟಕದಲ್ಲಿ 318 ಅಂತ ನಂಬರಿದ್ದು. ಆ ಜಿಲ್ಲೆಯಿಂದ 3 ಮಾಜಿ ಅಧ್ಯಕ್ಷರು ಆಗಿದ್ದರು. ಆ ಕಾಲದಲ್ಲಿ 77-78 ಮತ್ತು ಅದರ ಮೊದಲು ಇಬ್ಬರು. ಅದರ ನಂತರ 77-78 ನಂತರ 2005-6ರಲ್ಲಿ ನಾನಾಗಿದ್ದೆ. ಅದರ ನಂತರ 25 ವರ್ಷಗಳ ನಂತರ ಆದ ನಂತರ ಇವಾಗ 21 ವರ್ಷಗಳ ನಂತರ ವಿನುತಾ ಹರೀಶ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು 2026-27ರಲ್ಲಿ ನಮ್ಮ ಇಡೀ ನ್ಯಾಷನಲ್ ಲೀಡರ್ ಆಗಿ ಕಾರ್ಯವಹಿಸಿಕೊಳ್ಳಲಿಕ್ಕಿದ್ದಾರೆ. ಅದು ನಮ್ಮದು ಜುಲೈ 1ರಿಂದ ಜೂನ್ 30 ತನಕ ನಮ್ಮ ಇದು ಇನ್ನರ್ ವೀಲ್ ಇಯರ್ ಅಂತ ಹೇಳ್ತೇವೆ. ಸೊ ಅದು ಜುಲೈ 1ರಿಂದ ಜೂನ್ 30ರವರೆಗೆ ಅದರ ಅಧ್ಯಕ್ಷತೆಯನ್ನು ಅವರು ನಮ್ಮ ದೇಶ ಮಟ್ಟದಲ್ಲಿ ವಹಿಸಿಕೊಳ್ಳಲಿಕ್ಕಿದ್ದಾರೆ. She is the president of Association of Innor Wheel Clubs in India. So she'll be taking over as president on, though the installation is happening on 12th, she will take over officially from 1st of July as president of all over India. Installation is going to happen on 12th June, and I pass on the mic to Vinuta Harish for further clarifications. ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ ಪಾಸ್ಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಶೈಲಜಾ ಭಟ್ ಅವರು ಇನ್ನರ್ ವೀಲ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಒಂದು ಖುಷಿಯಾದ ವಿಷಯ ಏನಂದರೆ, ಈ ವರ್ಷ 26-27ಗೆ ಐ ವಿಲ್ ಬಿ ಟೇಕಿಂಗ್ ಓವರ್ ಆಸ್ ದ ಅಸೋಸಿಯೇಷನ್ ಪ್ರೆಸಿಡೆಂಟ್ ಫಾರ್ ದ ಅಸೋಸಿಯೇಷನ್ ಆಫ್ ಇನ್ನರ್ ವೀಲ್ ಕ್ಲಬ್ಸ್ ಇನ್ ಇಂಡಿಯಾ. ನಮ್ಮ ಕರ್ನಾಟಕಕ್ಕೆ 21 ವರ್ಷ ಆದಮೇಲೆ ಈ ಸೌಭಾಗ್ಯ ಸಿಕ್ಕಿದೆ. ಇದೊಂದು ಖುಷಿಯಾದ ವಿಷಯ. ಆಫ್ಟರ್ 21 ಇಯರ್ಸ್ ನಮಗೆ ಕರ್ನಾಟಕಕ್ಕೆ ಚಾನ್ಸ್ ಸಿಕ್ಕಿದೆ. ಯೂಶಲಿ ಯಾವಾಗಲೂ ನಾರ್ತ್ ಇಂಡಿಯನ್ಸೇ ನ್ಯಾಷನಲ್ ಪ್ರೆಸಿಡೆಂಟ್ ಆಗ್ತಾಯಿದ್ರು. ಶೈಲಜಾ ಭಟ್ ಅವರು ಆದಮೇಲೆ ಈ ವರ್ಷ 26-27ಗೆ ನಾನು 12th ಜೂನು ಗಾಯತ್ರಿ ಗ್ರ್ಯಾಂಡಲ್ಲಿ ಇನ್ಸ್ಟಲೇಷನ್ ಸೆರೆಮನಿ ಇರುತ್ತೆ. ಎಲ್ಲರೂ ಬರಬೇಕಾಗಿ ಕೇಳ್ಕೊತೀನಿ. ಅದು ಬಿಟ್ಟರೆ ಅಸೋಸಿಯೇಷನ್ ಆಫ್ ಇನ್ನರ್ ವೀಲ್ ಕ್ಲಬ್ಸ್ ಇನ್ ಇಂಡಿಯಾ ಫಸ್ಟು ಅಹಮದಾಬಾದಲ್ಲಿ ಒಂದು ಕ್ಲಬ್ ಸ್ಟಾರ್ಟ್ ಆಯಿತು. ಆಮೇಲೆ ಇಟ್ ಸ್ಟಾರ್ಟೆಡ್ ಗ್ರೋಯಿಂಗ್ ಇನ್ ಆಲ್ ಓವರ್ ಇಂಡಿಯಾ. ಈಗ ನಮ್ಮ ಡಿಸ್ಟ್ರಿಕ್ಟ್ 319 50th ಇಯರ್ ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ ಕೂಡ ಆಗ್ತಾ ಇದೆ. ಅದೊಂದು ಖುಷಿಯಾದ ವಿಷಯ. ಯಾಕಂದರೆ ನಾನು ನ್ಯಾಷನಲ್ ಪ್ರೆಸಿಡೆಂಟ್ ಇರುವಾಗ ನಮ್ಮ ಡಿಸ್ಟ್ರಿಕ್ಟ್ 319 ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಷನ್ಸ್ ಮಾಡ್ತಾ ಇದ್ದೀವಿ. ಅಸೋಸಿಯೇಷನ್ ಆಫ್ ಇನ್ನರ್ ವೀಲ್ ಕ್ಲಬ್ಸ್ ಇನ್ ಇಂಡಿಯಾಗೆ 51st ನ್ಯಾಷನಲ್ ಪ್ರೆಸಿಡೆಂಟ್ ಆಗಿ ನಾನು ಆಯ್ಕೆಯಾಗಿದ್ದೇನೆ. ಆಮೇಲೆ ಇನ್ಸ್ಟಲೇಷನ್ ಕೂಡ ಆಗುತ್ತೆ. ನಮ್ಮ ಇನ್ನರ್ ವೀಲ್ ಸಂಸ್ಥೆ 103ನೇ ವರ್ಷ ಈ ವರ್ಷ.
103rd ಇಯರ್ ಈ ವರ್ಷ. ನಾವು ಸ್ಟೇಟಸ್ ಆಫ್ ವಿಮೆನ್, ರೈಟ್ಸ್ ಆಫ್ ಚೈಲ್ಡ್, ಆಮೇಲೆ ವಿ ವರ್ಕ್ ಟುವರ್ಡ್ ಡ್ರಗ್ ಅವೇರ್ನೆಸ್ ಕ್ಯಾಂಪ್ಸ್ ಆಗಲಿ, ಆಮೇಲೆ ವಿಮೆನ್ ರೈಟ್ಸು, ಓಲ್ಡ್ ಏಜ್ ಇವ್ರನ್ನ ವಿ ವರ್ಕ್ ಆನ್ ದಿಸ್ ಥಿಂಗ್ ಆಲ್ಸೋ, ಓಲ್ಡ್ ಏಜ್ senior citizens, giving senior citizens, and health, we work on health, schools, educations ಗೆ ವರ್ಕ್ ಮಾಡ್ತೀವಿ. ಆಲ್ಮೋಸ್ಟ್ ಕಮ್ಯುನಿಟಿ ಇದರಲ್ಲಿ ಎಲ್ಲ ಕ್ಯಾಟಗರೀಸ್ನು ಟಚ್ ಮಾಡ್ತೀವಿ, ಇರ್ರೆಸ್ಪೆಕ್ಟಿವ್ ಇವ್ರಿಗೆ ಮಾಡ್ಬೇಕು ಅವ್ರಿಗೆ ಮಾಡ್ಬೇಕಂತೆಲ್ಲ. ಬಟ್ ಅವರ್ ಫೋಕಸ್ ಏರಿಯಾ ಇಸ್ ಮೋರ್ ಆನ್ ಗರ್ಲ್ ಚೈಲ್ಡ್ ಆ್ಯಂಡ್ ವಿಮೆನ್. ಈ ವರ್ಷ ನನ್ನ ಅಧ್ಯಕ್ಷತೆಯಲ್ಲಿ ನಾನು ಕೂಡ ಸ್ಪೋರ್ಟ್ಸ್ ಮೆನ್ ಆಗಿರೋದ್ರಿಂದ my focus area will be fit girl anta. I believe a physically fit girl will be a mentally strong women anta. So ಹೆಣ್ಮಕ್ಳನ್ನ ಈ ಸರಿ ಸ್ಪೋರ್ಟ್ಸ್ ಗೆ ಆದ್ಯತೆ ಕೊಡಬೇಕಂತ ಅನ್ಕೊಂಡಿದ್ದೀವಿ. ಬೇರೆ ಎಲ್ಲ ಕ್ಯಾಟಗರಿನೂ ವಿಲ್ ಫೋಕಸ್ ಏರಿಯಾ ಇರುತ್ತೆ. ದಿಸ್ ವಿಲ್ ಬಿ ಅ ಫ್ಲಾಗ್ಶಿಪ್ ಇನಿಷಿಯೇಟಿವ್ ದಿಸ್ ಇಯರ್. ಇಟ್ ಈಸ್ ಡೊನೇಷನ್ಸ್ ಫ್ರಮ್ ಆಲ್ ದ ಕ್ಲಬ್ಸ್ and public, this thing also, taking the amount from the public, and we are a voluntary service organization. ಮ್ಯಾಮ್, ಈಗ ತಾವು ಈಗ ಟೇಕ್ ಓವರ್ ತೊಗೊಂತೀರಲ್ಲ, ಅದಾದಮೇಲೆ ವುಮನ್ ಎಂಪವರ್ಮೆಂಟ್ಗೆ ಯಾವ ರೀತಿ ಈ ಸರಿ ಆ್ಯಕ್ಚುಲಿ MSME ಅವ್ರ ಜೊತೆ ಕೈ ಜೋಡಿಸ್ಬೇಕಂತ ಇದ್ದೀವಿ. ಅದರ್ ಆರ್ಗನೈಸೇಷನ್ ಜೊತೆನೂ ಕೈ ಜೋಡಿಸ್ತಾ ಇದ್ದೀವಿ. ಒನ್ ದಿಸ್ ಥಿಂಗ್ ಇಸ್ MSME ಮಿನಿಸ್ಟ್ರಿ ಶೋಭಾ ಕರ್ಲಾಂಜೆ ಅವ್ರ ಜೊತೆ ಮಾತಾಡಿದ್ದೀನಿ. ಸೊ ಹೆಣ್ಮಕ್ಳಿಗೆ ಆಮೇಲೆ ಉದ್ಯೋಗ ಶೀಲತೆ ಹೆಣ್ಮಕ್ಳಿಗೆ ಏನಾದ್ರು MSME ಇಂದ ಪ್ರೊವೈಡ್ ಮಾಡಬೇಕಂತ ಯೋಜನೆ ಹಾಕಿದ್ದೀವಿ. ಈಗ ಮೇಡಮ್, ಕನ್ನಡಿಗರು ತುಂಬ ಕಡಿಮೆ ಆಗಿರೋದು ಅಂತ ತಾವೇ ಹೇಳಿದ್ರಿ. ಸೊ ಇದರಿಂದ ಕರ್ನಾಟಕಕ್ಕಾಗಲಿ ಮತ್ತು ಕನ್ನಡಿಗರಿಗಾಗಲಿ ಯಾವ ರೀತಿಯಾಗಿ ಬೆನಿಫಿಟ್ ಆಗುತ್ತೆ ತಮ್ಮ ಪ್ರಕಾರ? ಅದು ನಮ್ಮ ಅಸೋಸಿಯೇಷನ್ ಆಫ್ ಇನ್ನೋವೇಲ್ ಕ್ಲಬ್ಸ್ ಇನ್ ಇಂಡಿಯಾ ಅಂದರೆ ಇಡೀ ಇಂಡಿಯಾನ ಹಾಗೆ ಇದಾಗುತ್ತೆ. ಇದು ಇಟ್ ಈಸ್ ವಿ ಹ್ಯಾವ್ ಸಮ್ ಪ್ರೋಟೋಕಾಲ್ಸ್ ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಇಟ್ ಈಸ್ ವಿ ಗೋ ಆನ್ ದ ಎಲೆಕ್ಷನಲ್ಲಿ ವಿನ್ ಆದವ್ರು ಮಾತ್ರ ನ್ಯಾಷನಲ್ ಪ್ರೆಸಿಡೆಂಟ್ ಆಗೋಕ್ಕೆ ಸಾಧ್ಯ ಇದೆ. ಮೇ ಬಿ ನಮ್ಮ ಪ್ರಾಜೆಕ್ಟ್ಸ್ ಆಗಲಿ ನಥಿಂಗ್ ಹ್ಯಾಸ್ ಗಾಟ್ ನೋ ಕನೆಕ್ಷನ್ ಆಫ್ ಹೂ ವಿಲ್ ಬಿ ದ ನ್ಯಾಷನಲ್ ಪ್ರೆಸಿಡೆಂಟ್. ಬಟ್ ಯಾರಾದ್ರೂ ಎಲ್ಲ we work for all the ಸಮಾನವಾಗಿ ಕೆಲಸ ಮಾಡ್ತಾರೆ. 27 districts also we consider the same, but ನಮ್ಗೆ ಇವಾಗ opportunity after so many years we have got an opportunity. ಮೇಡಮ್, ಅದರ್ ಕ್ಲಬ್ ಹೇಗೆ ಎಸ್, ಇನ್ನರ್ ವೀಲ್ ಬೇರೆ ಸಂಸ್ಥೆಗಿಂತ ಏನು ವಿಭಿನ್ನ ಅಂದರೆ, ಈಗ ನಾವು ಬೇರೆ ಆರ್ಗನೈಸೇಷನ್ 100 ರೂಪಾಯಿ ಕಲೆಕ್ಟ್ ಮಾಡಿದ್ರೆ ಒಂದು 50-60 40 to 60 ಖರ್ಚು ಮಾಡ್ಬೋದು ಅವರು. ಇನ್ನು ಮಿಕ್ಕಿದ್ದು ಅಡ್ಮಿನಿಸ್ಟ್ರೇಟಿವ್ಗೆ ಇಟ್ಕೊತಾರೆ. ನಾವಾಗಲ್ಲ. ನಾವು 100 ರೂಪೀಸ್ ಕಲೆಕ್ಟ್ ಮಾಡಿದ್ರೆ ನಾವು ಅದಕ್ಕೆ ಇನ್ನೊಂದು 100 ರೂಪೀಸ್ ಹಾಕಿ 200 ರೂಪೀಸ್ ಸೊಸೈಟಿಗೆ ವಾಪಸ್ ನಮ್ಮ ಪ್ರಾಜೆಕ್ಟ್ಸ್ ಮೂಲಕ ಕೊಡ್ತೀವಿ. ನಮ್ಮದ್ರಲ್ಲಿ ಪ್ರೊಫೆಷನಲ್ಸ್ ಇದ್ದಾರೆ, ಹೌಸ್ ವೈಫ್ಸ್ ಇದ್ದಾರೆ, ಕಾಲೇಜ್ ಗೋರ್ಸ್ ಇದ್ದಾರೆ. ವಿ ಹ್ಯಾವ್ ಆಲ್ ವಾಕ್ಸ್ ಆಫ್ ವಿಮೆನ್ ಇನ್ ದಿಸ್ ಆರ್ಗನೈಸೇಷನ್. Any membership fees for this? Yes, we have very nominal fee of around 425 rupees, 430 rupees collect ಮಾಡ್ತೀವಿ each member. ಮೇಡಮ್, ಇದು ಮೆಂಬರ್ಶಿಪ್ ಫೀಸ್ ಹೊರತಾಗಿ ಸೊ ಯಾವ ರೀತಿಯಾಗಿ ಒಂದು ಫಂಡ್ ಕಲೆಕ್ಷನ್ ಆಗಲಿ ಡಿಸಿಪೇಷನ್ ಆಗಲಿ ಅದು ಯಾವ ರೀತಿ ನಡೆಯುತ್ತೆ ತಮ್ಮದು, ಎಸ್ಪೆಷಲಿ ಇನ್ನರ್ ವ್ಯೂಸ್? Now members we contribute on our own also, and we definitely take from others in the society. ಬೇರೆಯವ್ರ ಹತ್ರನೂ ಹೋಗಿ ವಿ ಕನೆಕ್ಟೆಡ್ ಸ್ಪಾನ್ಸರ್ಶಿಪ್ ತಗೊತೀವಿ. ವಿ ಟೇಕ್ ಸ್ಪಾನ್ಸರ್ಶಿಪ್ಸ್. ಡೋನರ್ಸ್ ಇರ್ತಾರೆ. CSR ಫಂಡ್ಸ್ ತಗೋತೀರಾ? CSR ಫಂಡ್ಸ್ನ ತಾವು CSR ಫಂಡ್ಸ್ನ ತಾವು ಕೆಲವರು ತಗೊಳ್ತಾರೆ. ದೋಸ್ ಕ್ಲಬ್ಸ್ ಹೂ ಆರ್ ರಿಜಿಸ್ಟರ್ಡ್ ಅಂಡರ್ ಟ್ರಸ್ಟ್
those clubs which are registered under clubs ಅವರು CSR ಫಂಡಿಗೆ ತಗೊಂಡು ಮಾಡ್ತಾರೆ. ಮತ್ತೊಂದು ನಮ್ಮದ್ರಲ್ಲಿ ಏನಾಗುತ್ತೆ ಹೇಳಿದರೆ, ನಾವು ಇವಾಗ ವಾಟ್ ಎವರ್ ವಿ ಕಲೆಕ್ಟ್ ಪ್ರಾಜೆಕ್ಟಿಗೆ ಅಂತ ಕಲೆಕ್ಟ್ ಮಾಡಿದ ದುಡ್ಡನ್ನು ನಮ್ಮ ಅಡ್ಮಿನಿಸ್ಟ್ರೇಷನ್, ಕ್ಲಬ್ ಅಡ್ಮಿನಿಸ್ಟ್ರೇಷನ್ಗೆ ಉಪಯೋಗ ಮಾಡೋ ಹಾಗಿಲ್ಲ, ಒಂದು ಪೈಸೆನೂ ಅದಕ್ಕೆ ಬರೋ ಹಾಗಿಲ್ಲ. ಕ್ಲಬ್ ಅಡ್ಮಿನಿಸ್ಟ್ರೇಷನ್ಗೆ ನಮ್ಮ ಮೆಂಬರ್ಸೇ ಕಾಂಟ್ರಿಬ್ಯೂಟ್ ಮಾಡಿ ನಡೆಸ್ತಾ ಇದೆ. ಅದರಿಂದ ಪ್ರಾಜೆಕ್ಟಿಗೆ ಹೋಗುತ್ತೆ ಶಿವಾಯ್. It's not coming back to this. That's why whatever we take money from the public, it goes completely to the cause, beneficiaries, and along with our own money also. So how you work on medical alone? Everything. ಆ್ಯಕ್ಚುಲಿ ಹೆಲ್ತ್ ಅವೇರ್ನೆಸ್ ಕ್ಯಾಂಪ್ಸ್ ತುಂಬ ಮಾಡ್ತೀವಿ ನಾವು. ವಿಮೆನ್ ಓರಿಯೆಂಟೆಡ್ ಅವೇರ್ನೆಸ್ ಕ್ಯಾಂಪ್ಸ್ ಮಾಡ್ತೀವಿ. ಇವಾಗ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಡ್ರೈವ್ಸ್ ಮಾಡ್ತಾ ಇದ್ದೀವಿ, ವ್ಯಾಕ್ಸಿನೇಷನ್ ಕೂಡ ಕೊಡ್ತಾ ಇದ್ದೀವಿ. ಈಗ ದಿಸ್ ಇಯರ್ ವಿ ಆರ್ ವರ್ಕಿಂಗ್ ಆನ್ ಓವರಿಯನ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್, ವಾಟ್ ಎವರ್ ವಿಮೆನ್ಗೆ ರಿಲೇಟೆಡ್ ಏನು ಇಶ್ಯೂಸ್ ಇದೆ ವಿ ಆರ್ ಲುಕಿಂಗ್ ಇನ್ ಟು. ವಿ ಆರ್ ಡೂಯಿಂಗ್ ಥಾಲಸೀಮಿಯಾ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. Dialysis, this year one major project we are focusing is on dialysis project ಮೇಲೆ ಮಾಡ್ತೀವಿ. ಆಲ್ ಓವರ್ ಇಂಡಿಯಾ ಡಯಾಲಿಸಿಸ್ ಪ್ರಾಜೆಕ್ಟ್ನ ಫ್ರಮ್ 1st July to 7th July 1755 clubs, each club will sponsor one dialysis patient. Madam, ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಮಾಡ್ತಾ ಬರ್ತಾ ಇದ್ದೀವಿ, ಅದನ್ನು ಕಂಟಿನ್ಯೂ ಮಾಡ್ತೀವಿ. ಕ್ಯಾನ್ಸರ್ ಸ್ಕ್ರೀನಿಂಗ್ ಕಾರ್ಯಕ್ರಮನ ಇನ್ಸ್ಟಾಲೇಷನ್ ದಿನ ಏನೋ ಪ್ರಾಜೆಕ್ಟ್ಸ್ ಮಾಡಲ್ಲ ನಾವು. 1st July ಇಂದ ಸ್ಟಾರ್ಟ್ ಆಗೋದ್ರಿಂದ 1st Julyನೇ ಡಯಾಲಿಸಿಸ್ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ 7 daysಗೆ. ಸ್ಪೋರ್ಟ್ಸ್ನ ಕೇಳಿದ್ರೆ ನೀವು, ಸ್ಪೋರ್ಟ್ಸ್ಗೆ ಇಡೀ ವರ್ಷ ಸ್ಪೋರ್ಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ವಿ ವಿಲ್ ಗೋ ಆ್ಯಂಡ್ ಐಡೆಂಟಿಫೈ ಗರ್ಲ್ಸ್ who are interested in sports. ನಮ್ಮ ಟಾರ್ಗೆಟ್ ಅಟ್ಲೀಸ್ಟ್ ಒಂದು ಇಡೀ ಇಂಡಿಯಾದಲ್ಲಿ ಒಂದು 500 ಜನ ಸ್ಪೋರ್ಟ್ಸ್ಮೆನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ನಮ್ಮ ಕಡೆಯಿಂದ ಏನಾದ್ರು ಟು ಕಂಟಿನ್ಯೂ ದೇರ್ ಸ್ಪೋರ್ಟ್ಸ್ಮನ್ಶಿಪ್ ಹೆಲ್ಪ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಆ್ಯಂಡ್ ಈ ವರ್ಷ ಎಲ್ಲ ಇವೆಂಟಲ್ಲೂ ವಿ ಆರ್ ಬ್ರಿಂಗಿಂಗ್ ಅವರ್ ಸ್ಪೋರ್ಟ್ಸ್ಮೆನ್ ಅಚೀವರ್ಸ್ನ ಕರ್ಕೊಂಡು ಬಂದು ವಿಲ್ ಹ್ಯಾವ್ ಒನ್ ಮೋಟಿವೇಶ್ನಲ್ ಟಾಕ್, ಅವ್ರ ಲೈಫ್ ಸ್ಟೋರೀಸ್ನ ಜನಕ್ಕೆ ಹೇಳೋಗೆ ಇದು ಮಾಡ್ತಾ ಇದ್ದೀವಿ. ಆಮೇಲೆ 13th December of 2026 ಆಲ್ ಓವರ್ ಇಂಡಿಯಾ ಒಂದು ಸ್ಪೋರ್ಟ್ಸ್ ಮೀಟ್ ಇಟ್ಕೊಂಡಿದ್ದೀವಿ. ಅಂದರೆ ಆ ಡಿಸ್ಟ್ರಿಕ್ಟಲ್ಲಿ, ಯಾಕಂದರೆ ಎಲ್ಲರೂ ಅಷ್ಟು ಜನ ಒಂದೇ ಡಿಸ್ಟ್ರಿಕ್ಗೆ ಬಂದು ಮಾಡೋಕ್ಕಾಗಲ್ಲ, ಅಟ್ ದೇರ್ ಓನ್ ಡಿಸ್ಟ್ರಿಕ್ಸ್ ಅವ್ರು ಅಡಾಪ್ಟ್ ಮಾಡಿರೋ ಸ್ಕೂಲ್ಸು, ಗೌರ್ಮೆಂಟ್ ಸ್ಕೂಲ್ಸ್, ಕಾಲೇಜಸಲ್ಲಿ ಒಂದು ಸ್ಪೋರ್ಟ್ಸ್ ಮೀಟ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ದ ಸ್ಕೂಲ್, ಕಾಲೇಜ್ ಆ್ಯಂಡ್ ನಮ್ಮ ಇನ್ನರ್ವಿಲ್ ಮೆಂಬರ್ಸ್ನ ಸೇರಿ ವಿ ಆರ್ ಹ್ಯಾವಿಂಗ್ ಒನ್ ಸ್ಪೋರ್ಟ್ಸ್ ಮೀಟ್. ನಿಮ್ಮ ಟರ್ಮ್? ನನ್ನ ಟರ್ಮ್ 1st July ಇಂದ 30th June ವರೆಗೂ ಇದೆ, 1 year. 12ನೇ ತಾರೀಕು 12th June ನಮ್ಮದು 3 o'clock ಗಾಯತ್ರಿ ಗ್ರ್ಯಾಂಡಲ್ಲಿ ಬ್ಯಾಂಗ್ಳೂರ್ ಪ್ಯಾಲೇಸಲ್ಲಿ ನಮ್ಮ ಇವೆಂಟ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಇನ್ಸ್ಟಾಲೇಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಐ ವುಡ್ ರಿಕ್ವೆಸ್ಟ್ ಎಲ್ಲರಿಗೂ ಬನ್ನಿ, ನಿಮಗೋಸ್ಕರ ಒಂದು ಪ್ರೆಸ್ ಇದು ಕೂಡ ಯು ವಿಲ್ ಹ್ಯಾವ್ ಅ ಸಪ್ರೇಟ್ ಕೌಂಟರ್ಸ್ ಫಾರ್ ಯು ಟು ಬಿ ಸೀಟೆಡ್. ಆ್ಯಂಡ್ ಅವತ್ತು ಇವರು MSME ಮಿನಿಸ್ಟರ್ ಫಾರ್ ಸ್ಟೇಟ್ ಯೂನಿಯನ್ ಮಿನಿಸ್ಟರ್ ಶೋಭಾ ಕರ್ಲಾಂಜೆ ಅವರು ಚೀಫ್ ಗೆಸ್ಟು. ಇನ್ನೊಂದು ಬ್ಯಾಂಗ್ಳೂರ್ ಸೌತ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ತೇಜಸ್ವಿ ಸೂರ್ಯ ಇಸ್ ಆಲ್ಸೋ one chief guest. We have 2 chief guests on that day. Tejasvi Surya even he also sports ಅಲ್ಲಿರೋದ್ರಿಂದ, ಸೊ we have 2 chief guests on the same day. ನಾವು ಶೋಭಾ ಜೊತೆ ಕೆಲಸ ಮಾಡ್ತಾ ಇರೋದ್ರಿಂದ MSME ಒಂದು 2 ನಮಗೆ ನಮ್ಮ ಮೆಂಬರ್ಸ್ಗೆ ಯೂಸ್ ಆಗುತ್ತೆ. ಆಮೇಲೆ ಅವ್ರು ಬಂದರೆ ನಮಗೊಂದು ಉತ್ತೇಜನ ಸಿಗುತ್ತೆ ಅಂತ ವಿ ಹ್ಯಾವ್ ಬೋತ್ ಆಫ್ ದೆಮ್ ಆಸ್ ಅವರ್ ಚೀಫ್ ಗೆಸ್ಟ್. ಅವತ್ತು ನಮ್ಮ ಮೆಂಬರ್ಸ್ ಒಂದು ಆಲ್ ಓವರ್ ಇಂಡಿಯಾಯಿಂದ ಬರ್ತಾ ಇದ್ದಾರೆ ಇನ್ಸ್ಟಾಲೇಷನ್ಗೆ. 800 ಜನ ನಮ್ಮ ಇನ್ನರ್ವೀಲ್ ಮೆಂಬರ್ಸ್ ಆಲ್ ಓವರ್ ಇಂಡಿಯಾದಿಂದ ಅಲ್ಲಿರ್ತಾರೆ. How to join a club, ma'am? Someone wants to join a club. For the next year, and I wish her all the best, and I'm sure ಮತ್ತೊಂದು ನೀವು ಹೇಳಿದ್ರಿ ಇದರಲ್ಲಿ ನಿಮ್ಮ ರಾಜ್ಯಕ್ಕೆ ಏನು ಮಾಡ್ತೀರಿ, ನಮ್ಮ ಪ್ರದೇಶದಲ್ಲಿ ನಾವು ಎಲ್ಲ ಪ್ರದೇಶಕ್ಕೂ ಇದ್ದವರು
ನಾವು ಏನು ಮಾಡ್ತೇವೆ, ನಮ್ಮ ಕ್ಲಬ್ಗಳಿಗೆ ಉತ್ತೇಜನ ಕೊಡ್ತೇವೆ ಈ ಥರ ಕೆಲಸ ಮಾಡಲಿಕ್ಕೆ. ಡಿಸ್ಟ್ರಿಕ್ಟ್ ಅಂತ ಇರುತ್ತೆ, ಇವರು ನೆಕ್ಸ್ಟ್ ಇಯರ್ ನಮ್ಮ ಡಿಸ್ಟ್ರಿಕ್ಟ್ ಚೇರ್ಮನ್ ಆಗಿ ಇರ್ತಾರೆ. ಹಾಗೆ ಡಿಸ್ಟ್ರಿಕ್ಟ್ ಇರುತ್ತೆ, ಅಸೋಸಿಯೇಷನ್, ಕ್ಲಬ್ಸು ಡಿಸ್ಟ್ರಿಕ್ಟು ಅಸೋಸಿಯೇಷನ್ ಇರುತ್ತೆ. ಸೊ ಅಸೋಸಿಯೇಷನ್ನವರು ಮತ್ತು ಡಿಸ್ಟ್ರಿಕ್ಟ್ನವರು ಸೇರಿ ಕ್ಲಬ್ಗಳಿಗೆ ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿಯಲ್ಲಿ ಅವ್ರು ತೊಡಗಿಸ್ಕೊಳ್ಬೇಕು ಅನ್ನೋದನ್ನು ಮಾಹಿತಿ ಕೊಟ್ಟು ಉತ್ತೇಜನ ಕೊಟ್ಟು ನಮ್ಮ ಮುಖ್ಯ ಕೆಲಸ. That's the reason she has to visit all the 27 districts all over India in that 1 year when she is a association president. So where the district chairman supervises the work done by the clubs and she reports and she goes and meets all of them in that place, in that district, that particular month. They fix up, already all the districts have fixed up a time for the visits. ಸೊ ಹೋಲ್ ಇಯರ್ ನೆಕ್ಸ್ಟ್ ಜುಲೈ ಒಳಗೆ ಅವರು 27 ಡಿಸ್ಟ್ರಿಕ್ಟನ್ನು ವಿಸಿಟ್ ಮಾಡಬೇಕು ಒಂದ್ಸರಿ ಹೋಗಿ. ದಟ್ಸ್ ಅವರ್ ಮೇನ್ ಜಾಬ್ ಆಫ್ ಟೇಕಿಂಗ್ ಕೇರ್ ಆ್ಯಂಡ್ ಎಂಕರೇಜಿಂಗ್ ಆಲ್ ದ ಮೆಂಬರ್ಸ್ ಟು ಡೂ ಮೋರ್ ವರ್ಕ್ ಟು ದ ಸೊಸೈಟಿ. ಎಲ್ಲರಿಗೂ ಥ್ಯಾಂಕ್ ಯು ಇಲ್ಲಿ ಬಂದಿದ್ದಕ್ಕೆ. ಯು ಆರ್ ಆಲ್ ವೆಲ್ಕಮ್ ಆನ್ 12th June ಆಲ್ಸೋ. ಥ್ಯಾಂಕ್ ಯು. ತುಂಬ ಹೃದಯದ ಧನ್ಯವಾದಗಳು.